ಮುಸಲ್ಮಾನ್ ವಕ್ಫ್ ಆಕ್ಟ್ ಎನ್ನುವಂತಹ ಒಂದು ಆಕ್ಟ್ ಅನ್ನು ಬ್ರಿಟಿಷ್ ಸರ್ಕಾರ ತಂದಿದ್ದು. 9.4 ಲಕ್ಷ ಎಕರೆ ಭೂಮಿಗಳು ವಕ್ಫಿನ ಅಧೀನದಲ್ಲಿದೆ. ಇದಕ್ಕೆ ಸರ್ಕಾರ ನಿಗದಿಪಡಿಸಿದ ಬೆಲೆ 1.25 ಲಕ್ಷ ಕೋಟಿ. ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯದ ಏಳಿಗೆಗಾಗಿ ಮೀಸಲಿಟ್ಟ ಭೂಮಿಯಲ್ಲ. ಮುಸ್ಲಿಂ ಸಮುದಾಯದ ಶ್ರೀಮಂತರು ಅವರ ಸ್ವಂತ ಸೊತ್ತನ್ನು ಧಾರ್ಮಿಕವಾದ ವಿಧಿವಿಧಾನಗಳಿಗೆ ಅನುಸರಿಸಿ ಅವರು ವಕ್ಫ್ ಮಾಡಿರುವಂಥದ್ದು. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ದಮನ ಮಾಡಿ ಅವರಿಗೆ ಭೀತಿಯ ವಾತಾವರಣ ಸೃಷ್ಟಿ ಮಾಡಿ ಇಂದಿನ ಕೇಂದ್ರ ಸರ್ಕಾರ ಯಾವುದೆಲ್ಲ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ಹಕ್ಕುಗಳ ಮೇಲೆ ದಾಳಿ ಮಾಡ್ತಾ ಇದೆಯೋ ಅದರ ಮುಂದುವರಿದ ಭಾಗವಾಗಿ ಮಾತ್ರ ಇದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ವಕ್ಫ್ ಬೋರ್ಡ್ ಅನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸುವಂತಹ ಒಂದು ಪ್ರಯತ್ನ ಮಾಡುವಾಗ ಅದನ್ನು ನಾವು ಖಡಾಖಂಡಿತವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಅದು ಅಲ್ಪಸಂಖ್ಯಾತರ ಮೇಲಿರುವ ದಾಳಿಯ ಮುಂದುವರಿದ ಭಾಗವಾಗಿದೆ. ಮುಸ್ಲಿಂ ದ್ವೇಷದ ಅತ್ಯಂತ ದೊಡ್ಡ ಒಂದು ಪ್ರದರ್ಶನಗಳಾಗಿದೆ. ಅತ್ಯಂತ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿರುವ ಕೇಂದ್ರ ಸರ್ಕಾರದ ಉಮೀದ್ ಎನ್ನುವ ಆಕ್ಟಿನ ವಿರುದ್ಧ ನಾಡಿನಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಾ ಇದೆ. ಅದು ಸಂಪುಟದಲ್ಲಿ, ಕೇಂದ್ರ ಸಚಿವ ಸಂಪುಟದಲ್ಲಿ ಅದನ್ನು ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ಮತ್ತು ಅಲ್ಪಸಂಖ್ಯಾತ ವಿಭಾಗದ ಆತಂಕಗಳನ್ನು ಪರಿಗಣಿಸದೆ ಅದನ್ನು ಪಾಸ್ ಮಾಡುವ ಮಟ್ಟಕ್ಕೆ ಬಂದಿರುವುದು ದೇಶದ ಮುಸಲ್ಮಾನರಲ್ಲಿ ಅತ್ಯಂತ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ. ವಕ್ಫ್ ಅಂತ ಹೇಳಿದರೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಸೊತ್ತನ್ನು ಧಾರ್ಮಿಕವಾದ ವಿಚಾರಗಳಿಗಾಗಿ ಸಮರ್ಪಿಸುವಂತಹ ಒಂದು ಪ್ರಕ್ರಿಯೆಯನ್ನು ವಕ್ಫ್ ಅಂತ ಹೇಳ್ತಾರೆ. ವಕ್ಫ್ ಎನ್ನುವ ಅರಬ್ಬಿ ಪದದ ಅರ್ಥವೇ ಸ್ಟಾಪ್ ಮಾಡುವುದು, ವಿಶೇಷವಾದ ಒಂದು ಕಾರ್ಯಕ್ಕಾಗಿ ಅದನ್ನು ರಿಸರ್ವ್ ಮಾಡುವುದು ಅಂತ ಅರ್ಥ. ಈ ವಕ್ಫ್ ಮುಸ್ಲಿಂ ಸಮುದಾಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಿಂದಲೇ ನಡೆದು ಬಂದಿದೆ. ಅದರ ಪ್ರಕಾರ ಮುಸಲ್ಮಾನರು ತಮ್ಮ ಸ್ವಂತ ಸೊತ್ತನ್ನು ಧಾರ್ಮಿಕ ಅಂದರೆ ರಿಲಿಜಿಯಸ್, ಪಯಸ್ ಆ್ಯಂಡ್ ಚಾರಿಟಿ ಈ 3 ಅರ್ಥಗಳಿಗಾಗಿ ಅದನ್ನವರು ವಿನಿಯೋಗ ಮಾಡ್ತಾರೆ. ಒಮ್ಮೆ ಒಂದು ವಸ್ತುವನ್ನು ವಕ್ಫ್ ಮಾಡಿದ ಮೇಲೆ ಅದು ಮತ್ತೆ ಕಾಲಕಾಲಕ್ಕೆ ಯಾವತ್ತೂ ಕೂಡ ಹಿಂಪಡೆಯಲು ಸಾಧ್ಯವಾಗದ ರೀತಿಯಲ್ಲಿ ಅದು ವಕ್ಫ್ ಆಗಿಬಿಡ್ತದೆ ಎನ್ನುವುದು ಮುಸಲ್ಮಾನರ ನಂಬಿಕೆ. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲೇ ಮುಸ್ಲಿಂ ಸಮುದಾಯದವರು ಅದಕ್ಕೆ ಮೊದಲು, ಅದರ ನಂತರ ಎಲ್ಲ ವಕ್ಫ್ ಮಾಡುವಂತಹ ಪರಿಪಾಠವನ್ನು ಬೆಳೆಸಿಕೊಂಡಿದ್ದರು. 1913ರಲ್ಲಿ ಬ್ರಿಟಿಷರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಲ್ಲನ್ನು ತರುವಂತಹ ಪ್ರಯತ್ನವನ್ನು ಮಾಡಿದರು. 1923ರಲ್ಲಿ ಸರಿಯಾಗಿ ಮುಸಲ್ಮಾನ್ ವಕ್ಫ್ ಆಕ್ಟ್ ಎನ್ನುವಂತಹ ಒಂದು ಆಕ್ಟ್ ಅನ್ನು ಬ್ರಿಟಿಷ್ ಸರ್ಕಾರ ತಂದಿತ್ತು. ಆಮೇಲೆ 1947ರ ಸ್ವಾತಂತ್ರ್ಯೋತ್ಸವದ ಬಳಿಕ, ಸ್ವಾತಂತ್ರ್ಯದ ಬಳಿಕ 1954ರಲ್ಲಿ ಅಂದಿನ ಸರ್ಕಾರ ಸೆಂಟ್ರಲ್ ವಕ್ಫ್ ಆಕ್ಟ್ ಎನ್ನುವಂಥ ಒಂದು ಆಕ್ಟ್ ಅನ್ನು ತಂದಿತ್ತು. ಅದರಲ್ಲಿ ವಕ್ಫ್ ಆಕ್ಟ್ಗಳನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬಹುದು ಎನ್ನುವುದರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖಗಳನ್ನು ಕೊಟ್ಟಿತ್ತು. ಅದರ ಆಧಾರದಲ್ಲಿ ರಾಜ್ಯಗಳಲ್ಲಿರುವ ವಕ್ಫ್ ಪ್ರಾಪರ್ಟಿಗಳನ್ನು ಮ್ಯಾನೇಜ್ ಮಾಡುವುದಕ್ಕಾಗಿ ಸ್ಟೇಟ್ ವಕ್ಫ್ ಬೋರ್ಡ್ಗಳು ಮತ್ತು ಅದನ್ನೆಲ್ಲ ಒಗ್ಗೂಡಿಸಿ ಅದಕ್ಕೆ ನೇತೃತ್ವ ಕೊಡುವಂತಹ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಅನ್ನು ಕೂಡ ರೂಪಿಸುವಂತಹ ಒಂದು ಕಾನೂನನ್ನು 1954ರಲ್ಲಿ ಸರ್ಕಾರಗಳು ತಂದಿತ್ತು. ಆಮೇಲೆ 1995ರಲ್ಲಿ ಆ ನಿಯಮಕ್ಕೂ ತಿದ್ದುಪಡಿ ಬಂತು. ಅದರ ನಂತರ 2013ರಲ್ಲಿ ಮತ್ತೊಮ್ಮೆ ಅಮೆಂಡ್ಮೆಂಟ್ ಬಂತು. ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ನಮ್ಮ ವಕ್ಫ್ ಸ್ವತ್ತುಗಳನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕೆನ್ನುವುದಕ್ಕೆ ಪೂರಕವಾಗಿತ್ತು. ಅದರ ಆಧಾರದಲ್ಲಿ ದೇಶದಲ್ಲಿರುವ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಜ್ಯ ವಕ್ಫ್ ಬೋರ್ಡ್ಗಳನ್ನು ಅಸ್ತಿತ್ವಕ್ಕೆ ತರಲಾಯಿತು. ಈ ವಕ್ಫ್ ಬೋರ್ಡ್ಗಳು ನಮ್ಮ ದೇಶದಲ್ಲಿ 8.7 ಲಕ್ಷ ಪ್ರಾಪರ್ಟಿಗಳನ್ನು ಮ್ಯಾನೇಜ್ ಮಾಡ್ತಾ ಇದೆ. ಸುಮಾರು 8.25 ಲಕ್ಷದಷ್ಟು ಸ್ವತ್ತುಗಳನ್ನು, ವಕ್ಫ್ ಆಸ್ತಿಗಳನ್ನು ದೇಶದಲ್ಲಿರುವ ಎಲ್ಲ ವಕ್ಫ್ ಬೋರ್ಡ್ಗಳು ನಿರ್ವಹಣೆ ಮಾಡ್ತಾ ಇದೆ. ಒಟ್ಟು ನಮ್ಮ ದೇಶದಲ್ಲಿ 9.5 ಲಕ್ಷ ಎಕರೆ ಭೂಮಿ, 9.4 ಲಕ್ಷ ಎಕರೆ ಭೂಮಿಗಳು ವಕ್ಫಿನ ಅಧೀನದಲ್ಲಿದೆ. ಇದಕ್ಕೆ ಸರ್ಕಾರ ನಿಗದಿಪಡಿಸಿದ ಬೆಲೆ 1.25 ಲಕ್ಷ ಕೋಟಿ. 1.25 ಲಕ್ಷ ಕೋಟಿ ರೂಪಾಯಿನ ಪ್ರಾಪರ್ಟಿಗಳು ವಕ್ಫಿನ ಅಧೀನದಲ್ಲಿದೆ. ರೈಲ್ವೆ ನಂತರ, ಇಂಡಿಯನ್ ಆರ್ಮಿ ನಂತರ ಅತ್ಯಂತ ಹೆಚ್ಚು ಭೂಮಿಯನ್ನು ಮ್ಯಾನೇಜ್ ಮಾಡುವ, ಸ್ವಾಧೀನಪಡಿಸಿಕೊಂಡು ಮ್ಯಾನೇಜ್ ಮಾಡುವಂತಹ ಒಂದು ಹೆಗ್ಗಳಿಕೆ ವಕ್ಫ್ ಬೋರ್ಡ್ಗೆ ಇದೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನು ಅಂತ ಹೇಳಿದರೆ, ಈಗ ವಕ್ಫ್ ಬೋರ್ಡ್ನ ಅಮೆಂಡ್ಮೆಂಟ್ ಬಿಲ್ಲನ್ನು ಯಾವ ರೀತಿ ನಮ್ಮ ಸರ್ಕಾರ ತಂದಿದೆ ಅಂತ ಹೇಳಿದರೆ, ಅದು ಯಾವತ್ತೂ ಕೂಡ ಸರ್ಕಾರ ನಮಗೆ ಮುಸಲ್ಮಾನಿಗೆ ಕೊಟ್ಟಂತಹ ಒಂದು ಭೂಮಿ ಅಲ್ಲ. ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯದ ಏಳಿಗೆಗಾಗಿ ಮೀಸಲಿಟ್ಟ ಭೂಮಿ ಅಲ್ಲ. ಮುಸ್ಲಿಂ ಸಮುದಾಯದ ಶ್ರೀಮಂತರು ಅವರ ಸ್ವಂತ ಸೊತ್ತನ್ನು ಧಾರ್ಮಿಕವಾದ ವಿಧಿವಿಧಾನಗಳಿಗೆ ಅನುಸರಿಸಿ ಅವರು ವಕ್ಫ್ ಮಾಡಿರುವಂಥದ್ದು. ಅದನ್ನು ನಿರ್ವಹಣೆ ಮಾಡಲಿಕ್ಕಾಗಿ ಬ್ರಿಟಿಷರು ಒಂದು ಆಕ್ಟ್ ಅನ್ನು ತಂದರು. ಸ್ವಾತಂತ್ರ್ಯದ ನಂತರದ ಕೇಂದ್ರ ಸರ್ಕಾರಗಳು ಅದರ ನಿರ್ವಹಣೆಗಾಗಿ
ವಕ್ಫ್ ಬೋರ್ಡ್, ವಕ್ಫ್ ಕೌನ್ಸಿಲ್ ಅಂತಹ ಸ್ಟ್ಯಾಚ್ಯುಟರಿ ಬೋರ್ಡ್ಗಳನ್ನು ಅಸ್ತಿತ್ವಕ್ಕೆ ತಂದಿದ್ದೇ ವಿನಃ ಅದರಲ್ಲಿ ಬೇರೆ ಯಾರಿಗೂ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವ, ಅದರ ಬಗ್ಗೆ ಮಾತನಾಡುವಂಥ ಯಾವುದೇ ಹಕ್ಕುಗಳಿರುವುದಿಲ್ಲ. ಈಗ ತಂದಂತಹ ವಕ್ಫಿನ 2024ನ ಈ ಉಮೀದ್ ಅಂತ ಏನಿದೆ ಆ ಆಕ್ಟ್ನಲ್ಲಿ ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಆಕ್ಟ್ ಉಮೀದ್ UMEED ಮಸೂದೆ ಜಾರಿಗೆ ತಂದಿದೆ. ಅದರಲ್ಲಿ ಈ ವಕ್ಫಿನ ಉದ್ದೇಶ ಏನು, ಅದರ ಯಾವ ಅರ್ಥಕ್ಕಾಗಿ ಅದನ್ನು ವಕ್ಫ್ ಮಾಡಲಾಗಿದೆ, ವಕ್ಫ್ ಮಾಡುವಂತಹ ಧಾರ್ಮಿಕ ವಿಧಿವಿಧಾನಗಳೇನು, ಅದಕ್ಕೆಲ್ಲದಕ್ಕೂ ಕೂಡ ತದ್ವಿರುವಾದ ರೀತಿಯಲ್ಲಿ ವಕ್ಫ್ ಬೋರ್ಡ್ಗಳಲ್ಲಿ ಮುಸ್ಲಿಮೇತರ ಸದಸ್ಯರನ್ನು ಕೂಡ ಸೇರಿಸುವ ರೀತಿಯಲ್ಲಿ, ಮುಸ್ಲಿಮೇತರ ಸದಸ್ಯರು ಬೋರ್ಡಲ್ಲಿ ಬಂದರೆ ತೊಂದರೆ ಅಂತ ನಾವು ಹೇಳ್ತಾ ಇರುವುದಿಲ್ಲ. ಮುಸ್ಲಿಮೇತರ ದೇವಾಲಯಗಳಲ್ಲಿ ಮ್ಯಾನೇಜ್ಮೆಂಟ್ ಅಂತಹ ಬಾಡಿಗಳಲ್ಲಿ ಅವರು ಮುಸಲ್ಮಾನರು ನೇಮಕ ಮಾಡುವುದಿಲ್ಲ. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ದಮನ ಮಾಡಿ ಅವರಿಗೆ ಭೀತಿಯ ವಾತಾವರಣ ಸೃಷ್ಟಿ ಮಾಡಿ ಇಂದಿನ ಕೇಂದ್ರ ಸರ್ಕಾರ ಯಾವುದೆಲ್ಲ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ಹಕ್ಕುಗಳ ಮೇಲೆ ದಾಳಿ ಮಾಡ್ತಾ ಇದೆಯೋ ಅದರ ಮುಂದುವರಿದ ಭಾಗವಾಗಿ ಮಾತ್ರ ಇದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದ್ದರಿಂದ ನೂರಾರು ವರ್ಷಗಳಿಂದ ವಕ್ಫ್ ಎಂದು ಒಂದು ವಿಶಿಷ್ಟವಾದ ಪದ್ಧತಿಯ ಮೂಲಕ ಮುಸ್ಲಿಂ ಸಮುದಾಯದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕವಾದಂತಹ ಅಭಿವೃದ್ಧಿಗಳನ್ನು ಮುಂದಿಟ್ಟುಕೊಂಡು ವಕ್ಫ್ ಬೋರ್ಡ್ಗಳ ಅನುದಾನವನ್ನು ಕೊಟ್ಟು ಅದಕ್ಕೆ ಬೇಕಾದ ಸಲಹೆಗಳನ್ನು ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ಮುಂದುವರಿಯುವಾಗ ಏಕಾಏಕಿ ಆ ವಕ್ಫ್ ಬೋರ್ಡಿನ ಮತ್ತು ವಕ್ಫ್ ನಿಯಮಗಳ ಕತ್ತನ್ನು ಹಿಸುಕಿ ಅದನ್ನು ಇನ್ನಷ್ಟು ದುರ್ಬಲಗೊಳಿಸಿ ಮುಸ್ಲಿಂ ಸಮಾಜ ಎಲ್ಲ ಅರ್ಥದಲ್ಲೂ ಕೂಡ ಹಿಂದುಳಿದಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಸಹಚಾರ ವರದಿಯಲ್ಲಿ ಮುಸ್ಲಿಂ ಸಮುದಾಯದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ವಿಚಾರಗಳ ಬಗ್ಗೆ ಏನೇನು ವರದಿಗಳನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಆಗಿರುವಾಗ ನಮ್ಮದೇ ಸಮುದಾಯದವರು ತಮ್ಮದೇ ಸಮುದಾಯದ ಉನ್ನತಿಗಾಗಿ ನೀಡುವಂತಹ ಈ ವಕ್ಫ್ ಆಸ್ತಿಯನ್ನು ಕೂಡ ಕಂಟ್ರೋಲ್ ಮಾಡಿ ಅದರಲ್ಲಿ ಹೊಸ ಹೊಸ ನಿಯಮಗಳನ್ನು ತಂದು, ಈಗಾಗಲೇ ನೀವು ಕೇಳಿದ್ದೀರಿ 6 ತಿಂಗಳೊಳಗೆ ಯಾವುದೇ ದಾಖಲೆಗಳನ್ನು ಕೊಡಲು ಸಾಧ್ಯವಾಗದ ವಕ್ಫ್ ಪಟ್ಟಿಗಳನ್ನು ವಕ್ಫ್ ಅಲ್ಲ ಅಂತ ತೀರ್ಮಾನ ಮಾಡುವ ಅಧಿಕಾರ ಕೂಡ ಸರ್ಕಾರಕ್ಕೆ ಅಂತ ಹೇಳುವಾಗ ಅನೇಕ ಕಾರಣಗಳಿಂದ ಹಲವಾರು ಮಸೀದಿಗಳು, ಹಲವಾರು ದರ್ಗಾಗಳು, ಹಲವಾರು ಕಬರ್ಸ್ಥಾನಗಳು, ಹಲವಾರು ಮದ್ರಸಾಗಳು ಸಾಕಷ್ಟು ಕಾಗದ ಪತ್ರಗಳ ಕೊರತೆಯಿಂದಾಗಿ ಅಲ್ಲೇ ಅದು ಬಾಕಿಯಾಗುವಂತಹ ಸನ್ನಿವೇಶಗಳು ಬಂದಿದೆ. ಹೀಗಿರುವಾಗ ಅಂಥದ್ದನ್ನೆಲ್ಲ ಕಬ್ಜು ಮಾಡಿಕೊಂಡು ಇರುವ ಮಸೀದಿಗಳನ್ನು, ಮದ್ರಸೆಗಳನ್ನು ಒಡೆಯುವಂತಹ ಒಂದು ಪ್ರಯತ್ನಕ್ಕೆ ಸರ್ಕಾರಗಳು ಕೈ ಹಾಕಿದರೆ ಯಾವ ರೀತಿಯ ಸಾಮಾಜಿಕವಾದ ಅಸ್ಥಿರತೆಗಳು, ಸಾಮಾಜಿಕವಾದ ಗೊಂದಲಗಳು ಮತ್ತು ಯಾವ ರೀತಿಯ ಕೋಮು ದ್ವೇಷಗಳು ಈ ದೇಶದಲ್ಲಿ ಉಂಟಾಗಬಹುದು ನಿಮಗೆ ಗೊತ್ತಿದೆ. ಆದ್ದರಿಂದ ನಾವಿವತ್ತು ವಿವಿಧ ಕಡೆಗಳಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ದೇವೆ, ಪ್ರತಿಭಟನೆಗಳು ಮಾಡ್ತಾ ಇದ್ದೇವೆ. ಸಂಬಂಧಪಟ್ಟ ನಮ್ಮ ಸರ್ಕಾರಗಳಿಗೆ ಕೋಟ್ಯಂತರ ಅಹವಾಲುಗಳನ್ನು ಕೂಡ JPC ಮುಂದೆ ಕೊಡಲಾಗಿದೆ. ಯಾವುದನ್ನೂ ಪರಿಗಣಿಸದೆ ಏಕಾಏಕಿ ಕೇಂದ್ರ ಸರ್ಕಾರ ತನ್ನ ಉದ್ದೇಶಿಸಿರುವಂತಹ ಒಂದು ಆಕ್ಟ್ ಅನ್ನು, ಆ ಒಂದು ಮಸೂದೆಯನ್ನು ಬಲವಂತವಾಗಿ ಹೇರಿ ವಕ್ಫ್ ಬೋರ್ಡ್ ಅನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸುವಂತ ಒಂದು ಪ್ರಯತ್ನ ಮಾಡುವಾಗ ಅದನ್ನು ನಾವು ಖಡಾಖಂಡಿತವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಅದು ಅಲ್ಪಸಂಖ್ಯಾತರ ಮೇಲಿರುವ ದಾಳಿಯ ಮುಂದುವರಿದ ಭಾಗವಾಗಿದೆ. ಮುಸ್ಲಿಂ ದ್ವೇಷದ ಅತ್ಯಂತ ದೊಡ್ಡ ಒಂದು ಪ್ರದರ್ಶನಗಳಾಗಿದೆ ಅಂತ ಸದ್ದಲ್ಲಿ ಹೇಳುತ್ತಾ, ಇನ್ನೂ ಕೂಡ ಅವಕಾಶಗಳಿವೆ. ಅದನ್ನು ಕಂಪ್ಲೀಟ್ ತಿದ್ದಿ ಅದಕ್ಕೆ ತಿದ್ದುಪಡಿಗಳನ್ನು, ಅಗತ್ಯವಾದಂತಹ ಅಮೆಂಡ್ಮೆಂಟ್ಗಳನ್ನು ತಂದು ವಕ್ಫ್ ಆಸ್ತಿಗಳನ್ನು ಯಥಾವಿಧಿ ಮುಸ್ಲಿಂ ಸಮುದಾಯ ಯಾವ ರೀತಿ ಉಪಯೋಗ ಮಾಡಿಕೊಂಡು ಬಂದಿದೆ ಅದಕ್ಕೆ ಬೇಕಾದ, ಅದನ್ನು ಸಂರಕ್ಷಣೆ ಮಾಡಲೇಬೇಕಾದ, ಎಲ್ಲಾದರೂ ಕಾಗದ ಪತ್ರಗಳು ಇಲ್ಲದ ಬಾಕಿಯಾಗಿರುವ ನೂರಾರು ವರ್ಷಗಳಲ್ಲಿ ಅಲ್ಲಿ ವಕ್ಫ್ ಸಂಸ್ಥೆಗಳಿವೆ, ಅದಕ್ಕೆ ಬೇಕಾದಂತಹ ದಾಖಲೆಗಳಿಲ್ಲ ಅಂತ ಇದ್ರೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಸಕ್ರಮಗೊಳಿಸುವ ನಿಯಮಗಳನ್ನು ತಂದುಕೊಂಡು ಅದನ್ನು ಸಂರಕ್ಷಿಸಲು ಸರ್ಕಾರಗಳು ಮುಂದಾಗಬೇಕೇ ಹೊರತು ಏನಾದರೂ ಅಲ್ಪ ಸ್ವಲ್ಪ ಕಾರಣಗಳನ್ನು ತಂದುಕೊಂಡು ವಕ್ಫಿನ ಆಸ್ತಿಗಳನ್ನು ಸಂಪೂರ್ಣವಾಗಿ ಕಬಳಿಸುವ, ಅದನ್ನು ದುರ್ಬಲಗೊಳಿಸುವ, ಮುಸ್ಲಿಂ ಸಮಾಜವನ್ನು ಅಸ್ಥಿರಗೊಳಿಸುವಂತಹ ಈ ಪ್ರಯತ್ನವನ್ನು ನಾವು ಖಂಡಿಸೇವೆ. ಇದರ ಬಗ್ಗೆ ಕೇಂದ್ರ ಸರ್ಕಾರಗಳು ಎಚ್ಚೆತ್ತುಕೊಂಡು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಶೀಘ್ರವಾಗಿ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಉಲಮಾಗಳು, ಕಾಜಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಕರ್ನಾಟಕದ ಇಬ್ಬರು ಪ್ರಮುಖವಾದ ಕಾಜಿಗಳು ಝೈನುಲ್ ಉಲಮಾ ಮಾಣಿ ಎಂ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಹಾಗೂ ತೋಕಾ ಅಹಮದ್ ಮುಸ್ಲಿಯಾರ್ ಈ ಉಸ್ತಾದುಗಳ ನೇತೃತ್ವದಲ್ಲಿ ಎಲ್ಲ ಉಲಮಾಗಳ ಪ್ರಮುಖ ವ್ಯಕ್ತಿಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ವಕ್ಫ್ ಸಲಹಾ ಸಮಿತಿಗೆ ಸಾಥನ್ನು ಕೊಟ್ಟಿದೆ. ಆದ್ದರಿಂದ ಉಲಮಾಗಳ ವಿದ್ವಾಂಸರ ಈ ಅಹವಾಲುಗಳನ್ನು ಈ ಒಂದು ಪ್ರತಿಭಟನೆಯನ್ನು ಪರಿಗಣಿಸಿಕೊಂಡು ನಿಮ್ಮ ಈ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಯಾವ ರೀತಿಯಲ್ಲಿ ತೊಂದರೆಗಳಿವೆ ಅದನ್ನು ಸರಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.